ನಮ್ಮ ಕರ್ಮಗಳನ್ನು ಅರ್ಪಣೆ ಮಾಡ್ತಕ್ಕಂಥದ್ದೇ ಭಗವದ್ಗೀತೆಯ ಸಾರ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಈ ಭಗವದ್ಗೀತೆಯ ಉಪದೇಶಕ್ಕೆ ಹಿನ್ನೆಲೆಯನ್ನು ವರ್ಣನೆ ಮಾಡ್ತಾ ಭಗವಂತ ಲೋಕದ ವ್ಯವಸ್ಥೆಗಾಗಿ ಕೆಲವು ಮಾನವೀಯ ಮೌಲ್ಯಗಳನ್ನು ಭಗವಂತ ನಿರ್ಮಾಣ ಮಾಡಿದ್ದಾನೆ. ಅದು ಪ್ರಧಾನವಾಗಿ ಎರಡು. ಒಂದು ಸತ್ಯದ ನುಡಿ, ಮತ್ತೊಂದು ಧರ್ಮದ ನಡೆ. ಇದೆರಡು ಭಗವಂತನ ನಿರ್ಮಾಣ. ದೇವರು ಶಾಸ್ತ್ರಗಳಲ್ಲಿ ಸತ್ಯಂ ವದ ಧರ್ಮಂಚರ ಇದೆಲ್ಲ ವೇದಗಳು ಹೇಳ್ತಾ ಇದೆ. ಯಾಕಂದರೆ ಒಂದು ಮನುಕುಲದ ವ್ಯವಸ್ಥೆ ಸರಳವಾಗಿ ಸುಂದರವಾಗಿರಬೇಕು, ನೆಮ್ಮದಿಯಿಂದ ಜೀವನ ಇರಬೇಕಂತಾದರೆ ಎರಡು ಮರಿಬಾರ್ದಂತ. ಜಗದ್ಗುರು ಮಧ್ವಾಚಾರ್ಯರು ಎರಡು ಬೆರಳು ಇಡೀ ಜಗತ್ತಿನ ಜನರಿಗೆ ತೋರಿಸಿದ್ದು ಎರಡು ಸಂದೇಶ. ಒಂದು ಸತ್ಯಂ ವದ, ಇನ್ನೊಂದು ಧರ್ಮಂಚರ. ಸತ್ಯದ ನುಡಿ, ಧರ್ಮದ ನಡೆ ಭಗವಂತ ವೇದಗಳ ಮೂಲಕ ಜಗತ್ತಿನ ಸುವ್ಯವಸ್ಥೆಗಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದನ್ನು ಹಾಳು ಮಾಡಿ, ಸತ್ಯವನ್ನು ಹಾಳು ಮಾಡಿ, ಧರ್ಮವನ್ನು ಹಾಳು ಮಾಡಿ ಸ್ವಚ್ಛಂದ ಪ್ರವೃತ್ತಿ ಮಾಡುವವರು ದೇಶದ್ರೋಹಿಗಳು, ದೈವದ್ರೋಹಿಗಳು. ಯಾರ ಮಾತಲ್ಲಿ ಸತ್ಯ ಇಲ್ಲ, ಆಡಿದ್ದೊಂದು ಮಾಡೋದೊಂದು, ಯಾರ ನಡೆಯಲ್ಲಿ ಧರ್ಮ ಇಲ್ಲ, ಅಧರ್ಮದ ದಾರಿಯಲ್ಲೇ ಪೂರ್ಣ ಜೀವನ ನಡೆಸೋದು, ದೇವರನ್ನು ಮರೆತು ನಡೆಸೋದು, ಅಹಂಕಾರದಿಂದ ನಡೆಸೋದು, ಇದೆಲ್ಲ ದೇಶದ್ರೋಹ, ದೈವದ್ರೋಹ. ಇಂಥ ಶಕ್ತಿಯನ್ನು ನಿಗ್ರಹ ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ಕ್ಷತ್ರಿಯರ ಕರ್ತವ್ಯ. ಒಬ್ಬ ಕ್ಷತ್ರಿಯನಾದವನ ಕರ್ತವ್ಯ ಏನಂದರೆ ದೈವದ್ರೋಹಿಗಳು, ದೇಶದ್ರೋಹಿಗಳ ನಿಗ್ರಹ. ಅದು ಒಬ್ಬ ಕ್ಷತ್ರಿಯನ ಆದ್ಯ ಕರ್ತವ್ಯ. ಅದೇ ಭಗವಂತನ ಆರಾಧನಾ. ಸಾಲಿಗ್ರಾಮ ಪೂಜೆ ಕ್ಷತ್ರಿಯರಿಗೆ ಆರಾಧನೆ ಅಲ್ಲ. ಕತ್ತಿ ಹಿಡಿದು ದುಷ್ಟರ ಸಂಹಾರ ಏನಿದೆ ಅದೇ ಅವರ ಪೂಜೆ, ಅದೇ ಅವರ ಆರಾಧನೆ, ಅದೇ ಸಮಾಜದ ಸ್ವಾಸ್ಥ್ಯಕ್ಕೆ ಕಾರಣ ಆಗುವ ಭಗವಂತನ ಪ್ರೀತಿಕಾರಕವಾದ ಕರ್ಮ. ಅದನ್ನೇ ಕೃಷ್ಣ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ. ಮನುಷ್ಯ ತಾನು ಸಿದ್ಧಿಯನ್ನು ಬಯಸೋದಾದರೆ ಹೊಸ ಪೂಜೆ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ವರ್ಣ ಮತ್ತು ಆಶ್ರಮಕ್ಕೆ ವಿಹಿತವಾದ ಕರ್ಮ ಅಂತ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡಿರಿ, ಅದೇ ದೇವರ ಪೂಜೆ ಆಗುತ್ತೆ. ಹೀಗಾಗಿ ದೇಶದ್ರೋಹಿಗಳು, ದೈವದ್ರೋಹಿಗಳು, ಸಮಾಜದ ವ್ಯವಸ್ಥೆಯನ್ನು ಹಾಳು ಮಾಡುವವರು ಇಂತಹ ದುಷ್ಟ ಶಕ್ತಿಯನ್ನು ನಿಗ್ರಹ ಮಾಡಿ ಸಮಾಜದ ಸ್ವಾಸ್ಥ್ಯ, ಸಮಾಜದ ಕ್ರಮ ಅದನ್ನು ಕಾಪಾಡ್ತಕ್ಕಂಥದ್ದು ಕ್ಷತ್ರಿಯರ ಕರ್ತವ್ಯ. ಇಂತಹ ಬಹುದೊಡ್ಡ ಯೋಗ ಅರ್ಜುನನಿಗೆ ಸಿಕ್ಕಿರ್ತಕ್ಕಂಥದ್ದು. ಕಾರಣ ದುರ್ಯೋಧನ ಮೊದಲಾದ 100 ಜನ, ಆ 100 ಜನ ದುಷ್ಟಕೂಟ ಅವರೆಲ್ಲ ಸೇರಿ ಶಾಸ್ತ್ರದಲ್ಲಿ ಭಗವಂತ ಹೇಳಿದ ಮಾನವೀಯ ಮೌಲ್ಯಗಳನ್ನು ಬದಿಗೊತ್ತಿ ಎಲ್ಲ ಬಗೆಯ ಕುಟಿಲ ಮಾರ್ಗಗಳನ್ನು ಅನುಸರಣೆ ಮಾಡ್ತಾ ಸ್ವಾರ್ಥ ಸಾಧನೆಗಾಗಿ ಮಾಡಬಾರದ್ದನ್ನು ಮಾಡಿದವರು. ಇವರು ಮಾಡಬಾರದ್ದನ್ನು ಮಾಡ್ತಾ ಇದ್ದರು. ಸಜ್ಜನರಾದ ಭೀಷ್ಮಾಚಾರ್ಯರು ನೋಡಿದರು, ಅದನ್ನು ಅವರಿಗೆ ತಡೆ ಹಿಡಿಲಿಕ್ಕಾಗಲಿಲ್ಲ. ಅಲ್ಲ, ಅವ್ರ ಜೊತೆಗೆ ಇವರು ಸೇರ್ಕೊಂಡ್ಬಿಟ್ರು. ಇವರು ಪಾರ್ಟ್ನರ್ರೇ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅನುಬಂಧಿ ನಿಗ್ರಹ. ಕೇವಲ ದುಷ್ಟರನ್ನಲ್ಲ, ಯಾರು ದೇಶದ್ರೋಹಿಗಳು ಅವ್ರನ್ನ ಸಂಹಾರ ಮಾಡಿದ್ರೆ ಸಾಲದು, ದೈವದ್ರೋಹಿಗಳು, ದೇಶದ್ರೋಹಿಗಳಿಗೆ ಸಹಾಯ ಮಾಡ್ತಾರಲ್ಲ ಅವ್ರನ್ನೂ ಬಿಡ್ಕೊಡುದಂತೆ. ಭೀಷ್ಮಾದಿಗಳು 100 ವರ್ಷ ಅಧ್ಯಯನ ಮಾಡಿದವರು, ದೇವತೆಗಳು, ಬೇಕಾದಷ್ಟು ತಿಳ್ಕೊಂಡವರು. ಆದರೂ ಕೂಡ ದುರ್ಯೋಧನನ ಸಹವಾಸಕ್ಕೆ ಒಳಪಟ್ಟ ಈ ಸಜ್ಜನರು ಕೂಡ ದುರ್ಯೋಧನನ ಕುಮಾರ್ಗವನ್ನು, ಕೆಟ್ಟ ಮಾರ್ಗವನ್ನು, ಕುಟಿಲ ನೀತಿಯನ್ನು, ಸ್ವಾರ್ಥಪರ ನಡೆಯನ್ನು ಪ್ರತಿಭಟನೆ ಮಾಡಲೇ ಇಲ್ಲ. ಬದಲಾಗಿ ಅವರ ಕೂಟದಲ್ಲಿ ಇವರು ಸಹಭಾಗಿಗಳಾಗಿಬಿಟ್ಟಿದ್ದಾರೆ. ಇಂತಹ ದುಷ್ಟರ
ಕ್ಷತ್ರಿಯರ ನಿಗ್ರಹ. ಅರ್ಜುನನ ಕ್ಷತ್ರಿಯನಾದ ಕಾರಣ ಅವನಿಗದು ಪರಮ ಕರ್ತವ್ಯ. ಆದರೆ ಯುದ್ಧದ ಪ್ರಸಂಗದಲ್ಲಿ ಅರ್ಜುನ ತನ್ನ ಮುಂದೆ ನಿಂತವರು, ಬಂಧುಗಳು, ಬಳಗದವರು, ಗುರುಗಳು, ಆಚಾರ್ಯರು, ಬ್ರಾಹ್ಮಣರು ಇವ್ರನ್ನೆಲ್ಲ ನೋಡಿ ವ್ಯಾಮೋಹಕ್ಕೆ ಒಳಗಾಗಿದ್ದಾನೆ. ಕರ್ತವ್ಯವನ್ನೇ ಮರೆತಿದ್ದಾನೆ. ತನ್ನ ಕರ್ತವ್ಯವನ್ನು ಅಧರ್ಮ ಅಂತ ತಿಳ್ಕೊಂಡ. ಆಗ ಅರ್ಜುನ ಈ ಯುದ್ಧವೇ ಬೇಡ ಅಂತ ಇದ್ದಾನೆ. ನಿಜವಾದ ಧರ್ಮದ ಸಂದೇಶ ಏನು ತಿಳಿಯದೆ, ಬಂಧುಗಳ ನಾಶ ಇದು ಅಧರ್ಮ ಅಂತ ತಿಳಿದು ಯುದ್ಧಕ್ಕೆ ವಿಮುಖನಾಗಿ ಬೆನ್ನು ತೋರಿಸಿ ಹಿಂದೆ ಹೊರಡುವ ಪ್ರಸಂಗದಲ್ಲಿ ನಿಜವಾದ ಧರ್ಮದ ಸಂದೇಶ ಅದೇನು ಅಂತ ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಮೊಟ್ಟ ಮೊದಲ ಬಾರಿಗೆ ಭಗವಂತ ಅರ್ಜುನನ ನೆಪ ಮಾಡಿಕೊಂಡು ಎಲ್ಲ ಉಪನಿಷತ್ತು ವೇದ ಪುರಾಣಗಳ ಸಾರ ಸರ್ವಸ್ವರೂಪವಾದ ಈ ಭಗವದ್ಗೀತೆ ಅನ್ನುವಂತಹ ಒಂದು ಉಪದೇಶದ ಅಮೃತವನ್ನು ಅವನ ಮೂಲಕವಾಗಿ ಜಗತ್ತಿನ ಎಲ್ಲರಿಗೆ ಭಗವಂತ ಮಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಅರ್ಜುನನಿಗೆ ಇಷ್ಟು ತಿಳಿದಿರಲಿಲ್ವಾ? ನೋಡಿ, ಅರ್ಜುನನನ್ನು ಗೀತೆಗೆ ವ್ಯಾಖ್ಯಾನ ಮಾಡುವ ಬೇರೆ ಎಲ್ಲ ಮತಾಚಾರ್ಯರು ಅಜ್ಞಾನಿ, ಅವನಿಗೆ ಜ್ಞಾನವನ್ನು ಕೊಡುವ ಸಲುವಾಗಿ ಭಗವಂತ ಉಪದೇಶ ಮಾಡಿದ ಅಂತ ಹೇಳ್ತಾರೆ. ಆದರೆ ಆಚಾರ್ಯರು ಮಾತ್ರ ಅವನು ಅಜ್ಞಾನಿ ಅಲ್ಲ, ಅವನು ಮಹಾಜ್ಞಾನಿ. ಇಂದ್ರದೇವರು ಅವನಿಗೆ ಎಲ್ಲಿ ಅಜ್ಞಾನ, ಅಜ್ಞಾನಿ ಅಲ್ಲ ಅವನು. ಮತ್ತು ಅವನಿಗೆ ಯಾಕೆ ಈ ದುರ್ಬುದ್ಧಿ ಬಂತು? ಯಾಕೆ ಬಂತು ಅಂದರೆ, ಯಾವಾಗಲೂ ಗ್ರಹಣ ಹಿಡಿಯೋದು ಸೂರ್ಯನಿಗೇನೆ, ಚಂದ್ರನಿಗೆ. ಎಲ್ಲಿ ಬೆಳಕೋ ಅಲ್ಲೇ ಕತ್ತಲು. ನಕ್ಷತ್ರಗಳಿಗೆ ಯಾವ ಗ್ರಹಣ ಹಿಡಿಯಲ್ಲ. ಸಣ್ಣ ಪುಟ್ಟ ಇರೋರಿಗೆಲ್ಲ ಒಳ್ಳೆ ಜ್ಞಾನ ಇರೋರನ್ನೇ ಹಿಡ್ಕೊಳ್ತಾರೆ. ಹಾಗಾಗಿ ಜ್ಞಾನ ತಿರೋಧಾನ ಅವನಿಗೆ ಮರ್ತೋಗಿತ್ತು. ಮುಂದೆ ಅವನೇ ಹೇಳ್ತಾ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ್ವ, ನೆನಪಿಗೆ ಬಂತು ಅಂತಾನೆ. ಹಾಗಾದ್ರೆ ಗೊತ್ತಿತ್ತು ಅಂತ ಅರ್ಥ, ಆದರೆ ಈಗ ಹೋಗಿತ್ತು. ಮೋಹ ಆವರಿಸಿ ಯಥಾರ್ಥವಾದ ಜ್ಞಾನವನ್ನು ಕಳ್ಕೊಂಡಿದ್ದ. ನಮಗಿದೆಲ್ಲ ಕೇಳಿದ್ರೂ ಕೂಡ ನಮಗೊಂದು ಡೌಟ್ ಬರುತ್ತೆ. ಆಚಾರ್ಯ ನೀವೇನೇ ಹೇಳಿ, ಯುದ್ಧ ಪ್ರಸಂಗ, ಆ ಕಡೆ ಎದುರು ಪಕ್ಷದವರು ಶಂಖ ಊದಿ ಆಯಿತು, ಬಿಲ್ಲಿನ ಒಳಗೆ ಬಾಣ ಹೂಡಿ ಆಯಿತು, ಇನ್ನೇನು ಬಾಣ ಬಿಡುವ ಪ್ರಸಂಗದಲ್ಲಿ ಇಷ್ಟು ದೊಡ್ಡ ಉಪನ್ಯಾಸ ಕೃಷ್ಣ ಅರ್ಜುನಂಗೆ ಮಾಡ್ದ ಅಂದರೆ ಯಾಕೋ ಡೌಟು. 700ಕ್ಕೂ ಮಿಕ್ಕ ಶ್ಲೋಕಗಳಿಂದ ವಿಸ್ತೃತವಾಗಿ ಬಂದ ಈ ಭಗವದ್ಗೀತೆಯನ್ನು ಕೃಷ್ಣ ಆಗ ಹೇಳ್ದ ಅಂತ ಹೇಗೆ ನಂಬೋದು? ಯುದ್ಧರಂಗದಲ್ಲಿ ಎಲ್ಲಿಯಾದರೂ ಉಪದೇಶ ಸಾಧ್ಯವಾ? ಯೋಚನೆ ಮಾಡಿ. ಬ್ಯಾಟ್ಲ್ ಫೀಲ್ಡಲ್ಲಿ ಗನ್ ಗುರಿ ಇಟ್ಟು ಹೊಡೆಯೋ ಟೈಮಲ್ಲಿ ನಿನಗೆ ಭಗವದ್ಗೀತೆ ಹೇಳ್ತೀನಿ ಬಾ ಅಂದ್ರೆ ಏನು ಮಾಡ್ಬೇಕ್ರಿ? ಎಲ್ಲರೂ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ಹೇಳ್ತಾರೆ, ಹೇಳುವ ಯೋಗ್ಯತೆಯ ಗುರು, ಕೇಳುವ ಶಿಷ್ಯ ಇಬ್ಬರು ಸಿಕ್ಕಾಗ, ಹೇಳೋರು ಕೇಳೋರು ಇಬ್ಬರು ಸಿಕ್ಕಾಗ, ಹೇಳುವ ಉತ್ತಮನಾದ ನಾರಾಯಣನಾದರೆ, ಕೇಳುವ ಉತ್ತಮನಾದ ನರನಾದರೆ, ಯುದ್ಧರಂಗವೂ ಉಪದೇಶಕ್ಕೆ ಯೋಗ್ಯವಾದ ಗುರುಕುಲ ಆಗಿ ಮಾರ್ಪಾಡು ಮಾಡುವ ತಾಕತ್ತು ಕೃಷ್ಣನಿಗಿದೆ. ಕೃಷ್ಣ ಅಂತ ಅಲೌಕಿಕವಾದ ಜಗದ್ಗುರು. ಕೃಷ್ಣಂ ಬಂದೇ ಜಗದ್ಗುರುಂ. ಕೃಷ್ಣ ಜಗತ್ತಿಗೆ ಅವನು ಗುರುವಾದದ್ದು. ಇಂಥ ಪ್ರಸಂಗದಲ್ಲಿಯೂ ಕೂಡ ಮೋಹಕ್ಕೆ ಒಳಗಾಗದೆ, ಅಜ್ಞಾನಕ್ಕೆ ಒಳಗಾಗದೆ, ಯಥಾರ್ಥ ಜ್ಞಾನ ತನಗೆ ಮಾತ್ರ ಅಲ್ಲ, ತನ್ನ ಮುಂದೆ ಇರತಕ್ಕಂಥ ಅರ್ಜುನನಿಗೂ ಕೊಟ್ಟಂತಹ ಶ್ರೀಮದ್ ಭಗವದ್ಗೀತೆ ರಣರಂಗದಲ್ಲೇ ವಿದ್ಯಾಲಯವನ್ನಾಗಿ ಮಾಡಿದ್ದಾನೆ ಭಗವಂತ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಆರಂಭದಿಂದ ಪಾಂಡವರು ಮತ್ತು ಕೌರವರಿಗೆ ವೈರತ್ವ, ಅವರು ಬೆಳೆದದ್ದಲ್ಲ, ಅವರ ವೈರ ಜೊತೆಯಾಗಿ ಬೆಳೆದಿದೆ. ಕಾರಣ ಇಷ್ಟೇ, ಪಾಂಡವರು ಧರ್ಮಪ್ರಿಯರು, ಕೌರವರು ಅಧರ್ಮಕ್ಕೆ ಪ್ರಿಯರು. ಧರ್ಮ ಅಧರ್ಮಗಳ ವೈರತ್ವವೇ ವಿನಃ ಇದು ಸಂಬಂಧಿಕರ ವೈರತ್ವ ಅಂತ ತಿಳ್ಕೊಳ್ಬಾರ್ದು. ಪಾಂಡವರಿಗೆ ಧರ್ಮ ಅಂದರೆ ಇಷ್ಟ, ಕೌರವರಿಗೆ ಧರ್ಮ ಅಂದರೆ ಅನಿಷ್ಟ. ಇಷ್ಟ ಅನಿಷ್ಟಗಳು, ಧರ್ಮ ಅಧರ್ಮಗಳ ನಡುವೆ ನಡೆದ ಸಂಗ್ರಾಮ ಇದು ಯಾವತ್ತೋ ನಡೆದದ್ದಲ್ಲ. ನಿತ್ಯದಲ್ಲಿ ನಮ್ಮ ತಲೆನೇ ಕುರುಕ್ಷೇತ್ರ. ನಮ್ಮ ತಲೆ ಒಳಗೆ ನಿತ್ಯದಲ್ಲಿ ಧರ್ಮ ಅಧರ್ಮಗಳ ಸಂಗ್ರಾಮ. ನಮ್ಮ ತಲೆ ಒಳಗೆ 100 ಜನ ಕೌರವರಿದ್ದಾರೆ, 100 ಆಸೆಗಳೇ ಕೌರವಗಳು, ಬೇಕು ಅನ್ನುವ ಬಯಕೆಯೇ ಕೌರವರು, 5 ಪಾಂಡವರು.
ಸಾಧನೆಗಿರುವಂಥ 5 ಕಣ್ಣು, ಕೈಕಾಲು, ಕಿವಿ, ನಾಲಿಗೆ, ಒಳ್ಳೆ ದೇವರು ಕೊಟ್ಟ ಸಾಧನ ಶರೀರ, ಇದಿಟ್ಕೊಂಡು ಆಸೆಗಳನ್ನು ಬಗ್ಗು ಬಡಿದು ಭಗವಂತ ನಿಂದೊಂದೇ ಆಸೆ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು ಬರಬೇಕು. ಹಾಗಾಗಿ ಇವರ ವೈರಕ್ಕೆ ಕಾರಣ ಧರ್ಮ ಅಧರ್ಮ. ಆಶ್ಚರ್ಯ ಅಂದರೆ ಪಾಂಡವರ ಧರ್ಮಪ್ರಿಯರಾದ ಪಾಂಡವರ ಬೆಂಬಲಕ್ಕೆ ನಿಂತವ ಕೃಷ್ಣ. ನೀವು ಧರ್ಮಪ್ರಿಯರಾದರೆ ನೀವು ಎಲ್ಲಿಯೇ ಹೋಗ್ರಿ, ಎಂಥ ಪ್ರಸಂಗದಲ್ಲಿಯೇ ಇರ್ರಿ, ಭಗವಂತ ನಿಮಗೆ ಬೆಂಬಲಕ್ಕೆ ನಿಲ್ತಾನೆ. ಯಾರು ಭಗವಂತನ ಭಕ್ತರೋ ಅವರಿಗೆ ಭಗವಂತ ಒಂದು ನಿಮಿಷ ಬಿಡಲ್ಲ. ಕೌರವರಿಗೆ ಬೆಂಬಲ ಯಾರು ಅಂದರೆ ಶಕುನಿ. ಶಕುನಿಯ ಬೆಂಬಲದಿಂದ ಕೌರವರು ಯುದ್ಧಕ್ಕೆ ನಿಂತರೆ ಪಾಂಡವರ ಬೆಂಬಲದಿಂದ ಧರ್ಮನಿಷ್ಠರಾದ ಪಾಂಡವರು ಅವರು ನಿಂತಿದ್ದಾರೆ. ಭಗವಂತ ಆಸ್ತಿಕರಿಗೆ ಬೆಂಬಲ, ನಾಸ್ತಿಕ್ಯಕ್ಕೆ ಅಭಿಮಾನಿಯಾದ ಶಕುನಿ ಕೌರವರಿಗೆ ಬೆಂಬಲ. ಆಶ್ಚರ್ಯ ಅಂದರೆ ಶಕುನಿ ನಂಬಿದ ಕೌರವರು ಜೂಜಾಟಕ್ಕೆ ರೆಡಿಯಾದರು, ದ್ಯೂತಕ್ಕೆ ರೆಡಿಯಾದರು. ಆದರೆ ಧರ್ಮರಾಜನಿಗೆ ಈ ದ್ಯೂತನೂ ಗೊತ್ತಿಲ್ಲ, ಮೋಸನೂ ಗೊತ್ತಿಲ್ಲ, ಜೂಜು ಗೊತ್ತಿಲ್ಲ, ಮೋಸ ಗೊತ್ತಿಲ್ಲ. ಶಕುನಿಗೆ ಗೊತ್ತಿರೋದು 2, ಒಂದು ಜೂಜು, ಇನ್ನೊಂದು ಮೋಸ, ಸುಳ್ಳು, ಅಧರ್ಮ. ಇದೇ ಮಾತ್ರ ಅವನಿಗೆ ಗೊತ್ತಿರತಕ್ಕಂಥದ್ದು. ಧರ್ಮರಾಜ ಇಂತಹ ಕಪಟ ದ್ಯೂತಕ್ಕೆ ತಾನು ಬಲಿಯಾದ. ಪಾಂಡವರ ಸಭೆಯಲ್ಲಿ ಪಾಂಡವರು ಒಂದು ದೊಡ್ಡ ಸಭೆ ಮಾಡಿದ್ರು, ಕೃಷ್ಣನಿಗೆ ಅಗ್ರಪೂಜೆ. ದುರ್ಯೋಧನನ ಸಭೆಯಲ್ಲಿ ಕೃಷ್ಣನಿಗೆ ಅವಮಾನ. ಆಗ ಕೃಷ್ಣರು ಈ ಎಲ್ಲ ಅದ್ಭುತವನ್ನು ನೋಡುವ ಭೀಷ್ಮಾಚಾರ್ಯರು ಅಗ್ರಪೂಜೆಯನ್ನು ಕೃಷ್ಣನಿಗೆ ಹೇಳಿದವರು. ಅವರೇ ಹೇಳಿದ್ದು ಕೃಷ್ಣನಿಗೆ ಅಗ್ರಪೂಜೆ ಮಾಡಿ ಅಂತ. ಯಾಕೆಂದರೆ ಕುರುವೃದ್ಧ ಪಿತಾಮಹ, ಕೌರವರ ವಂಶದಲ್ಲಿ ವೃದ್ಧರಾದವರು ಭೀಷ್ಮಾಚಾರ್ಯರು. ಅವರು ಹೇಳ್ತಾರೆ, ನಾನು ವೃದ್ಧ ವಯಸ್ಸಿನಿಂದಷ್ಟೇ, ಆದರೆ ಸರ್ವೋತ್ಕೃಷ್ಟನಾದ ಭಗವಂತ ಇದ್ದಾನೆ, ಅವನಿಗೆ ಅಗ್ರಪೂಜೆ ಅಂತ. ನೋಡಿ ಆಶ್ಚರ್ಯ, ಕೃಷ್ಣನಿಗೆ ಅಗ್ರಪೂಜೆ ಹೇಳಿದ ಭೀಷ್ಮಾಚಾರ್ಯರು ಕೃಷ್ಣನಿಗೆ ಅವಮಾನ ಆಗುವಾಗ ಮಾತ್ರ ಪ್ರತಿಭಟನೆ ಮಾಡಲಿಕ್ಕಾಗಲಿಲ್ಲ. ಅಗ್ರಪೂಜೆಗೆ ಅಡ್ಡಿ ಮಾಡಲಿಕ್ಕೆ ಬಂದಂಥ ಶಿಶುಪಾಲನನ್ನು ಬೈದು ಕೂಡಿಸಿದ್ರು. ಆದರೆ ಇದೇ ಭೀಷ್ಮಾಚಾರ್ಯರು ಕೃಷ್ಣಾದೇವಿ ದ್ರೌಪದಿಗೆ ವಸ್ತ್ರಾಪಹಾರ ಆಗುವಾಗ ಮಾತ್ರ ಏನು ಮಾತಾಡಲಿಕ್ಕಾಗಲಿಲ್ಲ. ಆದರೆ ವಿದುರ ವಿರೋಧ ಮಾಡಿದಾಗ ಅವನಿಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ಆಗಲಿಲ್ಲ. ಭೀಷ್ಮರ ಮುಂದೆ ವಾಗ್ದೇವಿ, ಸರಸ್ವತಿ, ಭಾರತೀ ದೇವಿ ದೊಡ್ಡ ಅವಮಾನ ಆಗ್ತಾ ಇದೆ. ಧೃತರಾಷ್ಟ್ರ ಕಣ್ಣಿಲ್ಲದೆ ಮೌನ ವಹಿಸಿದರೆ ಇವರು ಕಣ್ಣಿದ್ರೂ ಕೂಡ ಬಾಯಿ ಬಿಡಲಿಕ್ಕಾಗದ ಪ್ರಸಂಗ. ಕಾರಣ ಕೆಟ್ಟವರ ಮನೆಯ ಅನ್ನ ಇವರ ಬಾಯಿಗೆ ಬೀಗ ಹಾಕಿದೆ ಅಂತಂದರೆ. ಆದ್ದರಿಂದ ಇಂತಹ ಮೋಸದಿಂದ ಕಪಟದಿಂದ ದ್ಯೂತಾಡಿ ಅವರನ್ನು ಕಾಡಿಗೆ ಅಟ್ಟಿದ್ದಾರೆ. ಪಾಂಡವರು ರಾಜ್ಯವನ್ನು ಎಲ್ಲ ಮುಗಿಸಿ ವನವಾಸ ಅಜ್ಞಾತವಾಸ ಮುಗಿಸಿ ಬಂದರೂ ಕೊಡ್ತಾ ಇಲ್ಲ. ಕೊಡಬೇಕು ಅಂತ ಎಲ್ಲರೂ ಹೇಳಿದರು, ಬರೀ ಪಾಂಡವರ ಕಡೆ ಅಲ್ಲ, ಭೀಷ್ಮಾಚಾರ್ಯರು ಹೇಳಿದರು ದುರ್ಯೋಧನನಿಗೆ ಕೊಟ್ಟು ಬಿಡು, ಅವರ ಪಾಲಿಂದ ಅವರು ಕೊಟ್ಟು ಬಿಡು, ಕೊಡಲಿಲ್ಲ. ಸ್ವಂತ ತಂದೆ ತಾಯಿಗಳು ಧೃತರಾಷ್ಟ್ರ, ಗಾಂಧಾರಿ ಹೇಳಿದ್ರು ಕೊಡು, ಕೊಡಲಿಲ್ಲ. ದ್ರೋಣಾಚಾರ್ಯ ಹೇಳಿದ್ರು ಕೊಡಲಿಲ್ಲ. ವಿದುರ ಹೇಳಿದ್ರು ಕೊಡಲಿಲ್ಲ. ಕಡೆಗೆ ನಾರದರು ಬಂದು ಹೇಳಿದ್ರು ಕೊಡಲಿಲ್ಲ. ಎಲ್ಲರೂ ಹೇಳಿದರು, ಒಬ್ಬ ಹೇಳಿರಲಿಲ್ಲ. ಅದು ಯಾರದು? ಕೃಷ್ಣ. ಅವನು ನಾನು ಹೇಳ್ತೀನಿ ಅಂತ ಹೋದರೆ ಕೃಷ್ಣನಿಗಲ್ಲಿ ಅವಮಾನ ಆಯಿತು. ಕೃಷ್ಣನ ಮಾತು ಕೇಳಲಿಲ್ಲ. ಯಾರೋ ಕೃಷ್ಣನ ಕೇಳಿದ್ರಂತೆ. ಊರಲ್ಲಿದ್ದವ್ರು ಯಾರು ಹೇಳಿದ್ರು ಕೇಳಲಿಲ್ಲ. ನಿನ್ನ ಮಾತು ಕೇಳ್ತಾನ ಕೃಷ್ಣ, ನೀನು ಯಾಕೆ ಹೇಳಕ್ಕೆ ಹೋದೆ? ನಿನಗೆ ಅವ್ರಿಗೆಲ್ಲ ಗೊತ್ತಿಲ್ಲ ಹೇಳಿದ್ರು, ನಿನಗೆ ಗೊತ್ತು, ನೀನು ಸರ್ವಜ್ಞ, ನೀನು ಭಗವಂತ ಇದ್ದೀಯ, ನಿನ್ನ ಮಾತು ಅವನು ಕೇಳೋಲ್ಲ, ದುಷ್ಟ ಅಂತ ಗೊತ್ತಿದ್ದರೂ ನೀನು ಯಾಕೆ ಅವನಿಗೆ ಹೇಳಲಿಕ್ಕೆ ಹೋದೆ? ಕೃಷ್ಣ ಹೇಳ್ತಾನೆ, ನಾನು ಹೋಗಿದ್ದು ಅವನು ಕೇಳಲಿ ಅಂತಲ್ಲ, ನಾನು ಹೋಗಿದ್ದು ಯಾಕಂದರೆ ಯಾರು ಹೇಳಿದ್ರು ಅವನು ಕೇಳೋಲ್ಲ ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕು. ಜಗತ್ತಿಗೆ ಅವನ ಯೋಗ್ಯತೆಯನ್ನು ಪರಿಚಯ ಮಾಡಿಸ್ಲಿಕ್ಕೆ ಹೋಗಿದ್ದೆ ವಿನ ನಾನು ಹೇಳಿದ್ರೆ ಕೇಳ್ತಾನೆ. ನಮಗೊಂದು ಕಥೆ ಇದೆ ರೀ, ಕೃಷ್ಣ ಹೇಳಿದಾಗಲೇ ಕೇಳದೇ ಇದ್ದವರು ಇನ್ನು ನಾವು ನೀವು ಹೇಳಿದಾಗ ನಮ್ಮ ಮನೇಲೆಲ್ಲ ನಾವು ಹೇಳ್ದಾಗ ಕೇಳ್ಕೊಂಡಿರಬೇಕು. ದೇವ್ರು ಹೇಳ್ತಾನೆ ಹಂಗಿಲ್ಲ, ಅವ್ರವ್ರ ಯೋಗ್ಯತೆ ತಕ್ಕಾಗೇ ಇರ್ತಾರೆ. ಯಾರು ಹೇಳ್ದಂಗೆ ಯಾರೂ ಕೇಳಲ್ಲ. ಕೇಳಲಾರ್ದವ್ರಿಗೆ, ಕೇಳುವ ಸ್ವಭಾವ ಇಲ್ಲದವರಿಗೆ,
ಕೇಳುವ ಸಾತ್ವಿಕ ಸ್ವಭಾವ ಇಲ್ಲದವರಿಗೆ ಸ್ವಯಂ ದೇವರೇ ಬಂದು ಹೇಳಿದ್ರು ಕೇಳಲ್ಲ.